ಕಾರು ಟಚ್ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲೊಬ್ಬ ಇನೋವಾ ಕಾರಿನ ಚಾಲಕ ಮತ್ತೊಬ್ಬ ಕ್ಯಾಬ್ ಚಾಲಕನಿಗೆ ಲಾಂಗ್ ಅನ್ನು ತೋರಿಸಿ ಬೆದರಿಕೆ ಹಾಕಿದಂತಹ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ. ಈ ಮಧ್ಯೆ ಅಲ್ಲಿ ಸ್ಥಳೀಯರು ಇದನ್ನೆಲ್ಲ ನೋಡ್ತಾ ಇದ್ರು. ತಕ್ಷಣ ಅವರು ಬಂದು ಆ ಕ್ಯಾಬ್ ಚಾಲಕನ ಪರವಾಗಿ ನಿಂತು ಆ ಇನೋವಾ ಕಾರಿನ ಗಾಜುಗಳನ್ನ ಪುಡಿಗೈದಿದ್ದಾರೆ. ಈ ಕುರಿತ ವರದಿ ಇದೆ, ನೋಡ್ಕೊಂಡು ಬರೋಣ. ಮಚ್ಚು ಹಿಡಿದು ರಸ್ತೆಯಲ್ಲಿ ಓಡಾಡ್ತಿರೋ ವ್ಯಕ್ತಿ ಭಯ ಹುಟ್ಟಿಸಿದ್ದ. ಹೊಟ್ಟೆಪಾಡಿಗಾಗಿ ದುಡಿತಿರೋ ಕ್ಯಾಬ್ ಚಾಲಕ ಭಯದಲ್ಲೇ ನಡುಗಿದ್ದ. ದುಡ್ಡಿದ್ದವನ ಅಟ್ಟಹಾಸ ಕಂಡ ಜನರು ಆತನ ಕಾರನ್ನೇ ಜಖಂಗೊಳಿಸಿ ಹುಟ್ಟಡಗಿಸಿದ್ದಾರೆ. ರೋಡ್ ರೇಜ್ ವೇಳೆ ಕಾರಿಂದ ಹೊರಬಂದ ಮಚ್ಚು ರೊಚ್ಚಿಗೆದ್ದ ಜನರಿಂದ ಕಾರಿನ ಗಾಜು ಪುಡಿ. ಅದು ಮಧ್ಯಾಹ್ನ 1:40 ಸಮಯ. ಮೆಜೆಸ್ಟಿಕ್ ಸಮೀಪದಲ್ಲಿರೋ ರೈಲ್ವೆ ಗೇಟ್ ಹಿಂಭಾಗದ ರಸ್ತೆಯಲ್ಲಿ ಕ್ಯಾಬ್ ಚಾಲಕ ಕುಮಾರ್ ಪ್ಯಾಸೆಂಜರ್ಗಳನ್ನ ಕರೆದುಕೊಂಡು ವಿಜಯನಗರದಿಂದ ಬರ್ತಿದ್ದ. ಇದೇ ವೇಳೆ ಹಿಂಬದಿಯಿಂದ ಬಂದ KA01 MN 5804 ನಂಬರಿನ ಇನೋವಾ ಕಾರು ಪಕ್ಕದಲ್ಲೇ ಇದ್ದ ಇಟಿಯೋಸ್ ಕ್ಯಾಬ್ಗೆ ಟಚ್ ಆಗಿದೆ. ಈ ವೇಳೆ ಇಬ್ಬರು ಚಾಲಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು, ಕಾರಿಂದ ಇಳಿದು ಬಂದ ಇನೋವಾ ಕಾರು ಚಾಲಕ ಕ್ಯಾಬ್ ಚಾಲಕನಿಗೆ ಥಳಿಸಿದ್ದಾನೆ. ಕಾರಲ್ಲಿ ಪ್ಯಾಸೆಂಜರ್ ಇದ್ದಿದ್ದರಿಂದ ಇಟಿಯೋಸ್ ಕಾರು ಚಾಲಕ ಸುಮ್ಮನೆ ಇದ್ದ. ಇಷ್ಟಾದರೂ ಸುಮ್ಮನಾಗದ ಆತ ಕಾರಿನಿಂದ ಮಚ್ಚು ತಂದು ಇಟಿಯೋಸ್ ಕಾರು ಚಾಲಕನ ಕುತ್ತಿಗೆಗೆ ಇಟ್ಟು ಬೆದರಿಕೆ ಹಾಕಿದ್ದಾನೆ. ಇದರಿಂದ ಆತ ಭಯಗೊಂಡ್ರೆ ಅಲ್ಲೇ ಇದ್ದ ಜನರು ರೊಚ್ಚಿಗೆದ್ದಿದ್ರು. ಸಣ್ಣ ಪುಟ್ಟ ವಿಷಯ, ಗಾಡಿ ಯಾಕೆ ಟಚ್ ಆಯಿತು, ಯಾಕೆ ಮಾಡಿದೆ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದರು. ಅಲ್ಲೇ ಮಾಡೋಕ್ಕೆ ಹೋಗಿದ್ದಕ್ಕೆ ಯಾಕೆ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಮಚ್ಚೆತ್ಕೊ ಬಂದು ನಮ್ಮ ಹತ್ರ ನಾವು ಯಾರಂತ ಗೊತ್ತಿಲ್ಲ, ನಮ್ಮ ಹತ್ರನೇ ಮಾತಾಡ್ತೀಯ ಹಂಗೆ ಹಿಂಗೆ ಅಂದ್ಬಿಟ್ಟು ಎದುರ್ಸಕ್ಕೆ ಬಂದರು. ಟೈಮಲ್ಲಿ ನಾವು ಮಾತಾಡೋಕೆ ಮಚ್ಚು ಎದೆ ಮೇಲೆ ಬಂದಾಗ ಫ್ಯಾಮಿಲಿ ನೆನಪಾಯ್ತವೆ, ಏನು ಮಾಡೋಣ. ಸುಮಾರು ಒಂದು 1:30 ಇತ್ತು ಮಧ್ಯಾಹ್ನ. ಮಚ್ಚೆತ್ಕೊಂಡು ಯಾವಾಗ ನನ್ನ ಮೇಲೆ ಹಿಡಿದು ಅವಾಗ ಪಬ್ಲಿಕ್ ನೋಡೋದು, ವಿಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅವಾಗ ಹೋಗಿ ಗಾಡಿ ಒಳಗಡೆ ಕೂತ್ಕೊಂಡಿದ್ದು. ಇನೋವಾ ಕಾರು ಚಾಲಕನ ಅಟ್ಟಹಾಸ ಕಂಡ ಜನರು ಆತನನ್ನ ತರಾಟೆಗೆ ತೆಗೆದುಕೊಂಡ್ರು. ಅಷ್ಟೇ ಅಲ್ಲದೆ ಕಲ್ಲಿನಿಂದ ಕಾರಿನ ಗಾಜುಗಳನ್ನ ಪುಡಿ ಮಾಡಿದ್ರು. ಜನರ ಆಕ್ರೋಶಕ್ಕೆ ಹೆದರಿದ ಆಸಾಮಿ ಕಾರನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಬಂದ ಶೇಷಾದ್ರಿಪುರಂ ಸಂಚಾರ ಪೊಲೀಸರು ಕಾರನ್ನು ಸ್ಥಳಾಂತರಗೊಳಿಸಿದ್ರು. ಇನ್ನು ಕ್ಯಾಬ್ ಚಾಲಕ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ದೂರು ದಾಖಲಿಸಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ಇನೋವಾ ಕಾರು ಚಾಲಕನ ಪತ್ತೆಗೆ ಬಲೆ ಬೀಸಿದ್ದಾರೆ. ಗಾಡಿ ಸಮೇತ ಹೋಗಕ್ಕೆ ನೋಡೋದು, ಬಟ್ ಒಂದೆರಡು ಗಾಡಿಗೆ ಟಚ್ ಆಗಿ ಅವಾಗ ಜನ ಪಬ್ಲಿಕ್ಕೆಲ್ಲ ಫುಲ್ ಹಚ್ಗೆದ್ದು ಕಲ್ಲುಗಳು ಎತ್ತಾಕಿ ಗ್ಲಾಸ್ಗಳೆಲ್ಲ ಹೊಡೆದಾಕೋದ್ಮೇಲೆ ಕೆಳಗಡೆ ಎಳೆದ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಇನ್ನೂ ಕೈ ಸಿಕ್ಕಿಲ್ಲ. ಅವು ತಾಯಿ ಮತ್ತು ಇಬ್ಬರು ಇದ್ದಿದ್ದು. ಎಲ್ಲ ಇನ್ಸಿಡೆಂಟೆಲ್ಲ ಆದಮೇಲೆ ಅವ್ರ ತಾಯಿ ಮಚ್ಚೆತ್ತಿ ಕೆಳಗಡೆ ಸೀಟಡಿ ಇಕ್ಕಕ್ಕೆ ಹೋಗ್ತಿದ್ದಂತೆ. ಆ ಟೈಮಲ್ಲಿ ಮಚ್ಚನ್ನ ವಾಪಸ್ ಇಸ್ಕೊಂಡು ಪೊಲೀಸರು ಗಾಡಿ ಎತ್ಕೊಂಡು ಬಂದಿದ್ದಾರೆ. ಅದೇನೇ ಹೇಳಿ, ರಸ್ತೆಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗೋದು ಸಾಮಾನ್ಯ. ಅದನ್ನು ಮಾತನಾಡಿ ಬಗೆಹರಿಸಿಕೊಳ್ಳಬೇಕು. ಇದು ಅತಿರೇಕಕ್ಕೆ ಹೋದ್ರೆ ಇಂತಹ ಅನಾಹುತಗಳು ಆಗಿಬಿಡುತ್ತೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.